ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅನ್ನ ಮುದ್ದೆ ಸಾಂಬಾರು ಮಾಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿತ್ತು ಮತ್ತು ಹಸಿ ಅವರೆಕಾಳಿತ್ತು. ಇದೆರಡನ್ನೂ ಹಾಕ್ಬಿಟ್ಟು ಇವತ್ತು ನಾನು ಬಸ್ಸಾರು ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಕುಕ್ಕರ್ಗೆ ಸಬ್ಬಸಿಗೆ ಸೊಪ್ಪು ಮತ್ತು ಹಸಿ ಅವರೆಕಾಳು ಮತ್ತು ಟೊಮೊಟೊ ಹಣ್ಣು ಮತ್ತು ಅದರೊಳಗೆ ಒಂದು 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೂ ಟೊಮೊಟೊ ಹಣ್ಣು ಸಹ ಇದರೊಳಗೆ ಬೇಯಿಸ್ಕೊಳ್ತೀನಿ ನಾನು, ಕುಕ್ಕರಲ್ಲೇ ಕೂಗಿಸ್ಕೊಂಬಿಟ್ಟು ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಹಸಿ ಅವರೆಕಾಯಿ ನೆನ್ನೆ ನಾನು ನೈಟು ಎಲ್ಲ ಸುಲಿದು ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ತೀನಿ ಅಷ್ಟೇ. ಹಾಗೆಯೇ ಕುಕ್ಕರ್ ಆ ಕಡೆ ವಿಸಲ್ ಆಗ್ತಾಯಿದೆ. ಈ ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡಾಕಬೇಕು ಮತ್ತು ಸ್ವಲ್ಪ ತೆಂಗಿನ ತುರಿನ ಸೇರಿಸಿದ್ದೀನಿ. ಮೂರನ್ನೂ ಸಹ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸು ಇಷ್ಟನ್ನು ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಹಸಿ ಬೆಳ್ಳುಳ್ಳಿ ಮತ್ತು ಈಗ ನಾನು ಫ್ರೈ ಮಾಡಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ. ಮತ್ತು ಈ ಸೈಡು ಒಂದು ಸೈಡ್ ಬಂದರೆ ಮುದ್ದೆಗೆ ಇಟ್ಬಿಟ್ಟಿದ್ದೀನಿ. ಅದು ಕಾಳೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಈ ಕಡೆ ಮುದ್ದೆ ಅಷ್ಟೊಳಗೆ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ. ಹಾಗೆಯೇ ನಮ್ಮ ಯಜಮಾನರಿಗೆ ಬೆಳಗ್ಗೆ ಟೈಮು ಮುದ್ದೆ ಮಾಡಿದರೆ ಇಷ್ಟ ಆಗುತ್ತೆ. ಅವ್ರಿಗೆ ಬೆಳಗ್ಗೆ ಟೈಮು ಮತ್ತು ಮಧ್ಯಾಹ್ನ ಟೈಮು 2 ಟೈಮು ಮುದ್ದೆ ಮಾಡಿಕೊಟ್ಬಿಟ್ರೆ ಮುದ್ದೆ ತಿಂತೀನಿ ಅಂತ ಅಂತಾರೆ. ಆದರೆ ನನಗೆ ಬೆಳಗ್ಗೆ ಟೈಮ್ ಸ್ವಲ್ಪ ಮುದ್ದೆ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ರೈಸ್ನ ತಿಂತೀನಿ. ಅವ್ರು ಹೇಳ್ತಾರೆ, ನನಗೆ ಮುದ್ದೆ ಮಾಡಿಕೊಡು, ನೀನು ಏನಾದ್ರು ಬೇರೆ ಟಿಫನ್ನು ಚಪಾತಿ ಅಥವಾ ಪೂರಿ ಈ ಥರ ಏನಾದ್ರು ಬೇರೆ ಮಾಡ್ಕೊ ಅಂತ ಹೇಳ್ತಾರೆ. ನಾನು ಸಪ್ರೇಟಾಗಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಮುದ್ದೆ ಮಾಡಿಕೊಟ್ಬಿಟ್ಟು ನಾನು ರೈಸ್ ಇರುತ್ತಲ್ಲ ಅದನ್ನೇ ತಿನ್ಕೊಳ್ತೀನಿ. ಈ ಕಡೆ ಕಾಳು ಸಹ ತಣ್ಣಗಾಗಿತ್ತು. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ರುಬ್ಕೊಂಬಿಟ್ಟು ಬರ್ತೀನಿ. ಹಾಗಾದರೆ ಈ ಕಡೆ ಮಸಾಲೆ ರುಬ್ಕೊಂಬಂದೆ ಫ್ರೆಂಡ್ಸ್. ಇವಾಗ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ್ಮೇಲೆ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಏನಂತಂದರೆ ಕರ್ಬೇವಿನ ಸೊಪ್ಪು ಹಾಕಬೇಕಾಯಿತು. ಕರ್ಬೇವಿನ ಸೊಪ್ಪೆಲ್ಲ ಗಿಡದಲ್ಲೆಲ್ಲ ತುಂಬ ಚೆನ್ನಾಗಿಲ್ಲ, ಏನೋ ಒಂಥರ ಫುಲ್ಲು ಇದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಕಾಳು ಬೇಯಿಸ್ಕೊಂಡಿದ್ನಲ್ಲ ಆ ನೀರು ಸಹ ಇತ್ತು, ಸಪ್ಪೆ ರಸ ಅಂತೀವಿ ನಮ್ಮ ಕಡೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಹಸಿ ಅವರೆಕಾಳು ಮತ್ತು ಈ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದರೆ ಬಸ್ಸಾರಂತೂ ಸೂಪರಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಕೆಲವರು ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ ಇಷ್ಟಪಡಲ್ಲ, ಆದರೆ ನನಗಂತೂ ಫೇವರೇಟು ಆ ಸ್ಮೆಲ್ಲು ಅಂತಲೂ. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಗಳಲ್ಲಿ ವಡೆ ಬೋಂಡೆ ಎಲ್ಲ ಮಾಡಿದರೆ ಅದನ್ನೇ ನಾನು ಜಾಸ್ತಿ ಹಾಕೋದು. ಈ ಕಡೆ ಬಾಣಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಈಗ ಕಾಳನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊಪ್ಪು ಕಾಳನ್ನ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರೋಂಥ ಅವರೆಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಸೇರಿಸಿ ತೆಂಗಿನ ತುರಿನ ಹಾಕಿ, ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ತೆಂಗಿನ ತುರಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಕಾಳು ಸಹ ರೆಡಿ ಆಯಿತು, ಒಂದು ಕಡೆ ಮುದ್ದೆನೂ ಸಹ ರೆಡಿ ಆಯಿತು, ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ. ಇವತ್ತಿನ ಬೆಳಗ್ಗೆನ ತಿಂಡಿ ನಮ್ಮದು ಇವತ್ತು ಮುದ್ದೆ ರೈಸು ಸಾಂಬಾರು ಫ್ರೆಂಡ್ಸ್. ಹಾಗೆ ಈಗ ನಮ್ಮ ಹಸ್ಬೆಂಡಿಗೆ ಹಾಕೊಳ್ಳೋಣ, ನೋಡೋಣ ಏನಂತಾರೆ ಅಂತ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 12 ಗಂಟೆ ಆಗೈತೆ. ಏನಪ್ಪ ಅಂತ ಅಂದರೆ ಇವತ್ತು ಬಸ್ಸಾರು ಮತ್ತು ಮುದ್ದೆ ಮಾಡಿದ್ದೆ. ಇವತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಇವತ್ತು ಹಸುಗಳನ್ನೆಲ್ಲ ಮನೆ ಹತ್ರನೇ ಕಟ್ಟಿದ್ದೀನಿ. ಡಾಕ್ಟ್ರು ಬರ್ತಾರೆ, ಇವಾಗ ಇಂಜೆಕ್ಷನ್ ಮಾಡಿಸ್ಬೇಕು. ನಮ್ಮ ಹಸುಗೆ ಜಾಸ್ತಿನೇ ಹುಷಾರಿಲ್ಲ ಫ್ರೆಂಡ್ಸ್. ಅದು ಬಾಯಲ್ಲಿ ನೊರೆ ಬರುತ್ತೆ, ಮತ್ತು ಏನಂತ ಅಂದರೆ ಹುಲ್ಲು ತಿಂತಾಯಿಲ್ಲ ಮತ್ತು ನೀರು ಕುಡಿತಾ ಇಲ್ಲ ನಿನ್ನೆಯಿಂದ. ನಾವು ಮನುಷ್ಯರಾದರೆ ಬಾಯ್ಬಿಟ್ಟು ಹೇಳ್ತೀವಿ, ನಾವು ಒಂದಿನ ನೀರು ಕುಡಿಲಿಲ್ಲ, ಒಂದಿನ ಊಟ ಮಾಡಲಿಲ್ಲ ಅಂದರೆ ನಮಗೆ ಎಷ್ಟು ಸುಸ್ತಾಗುತ್ತೆ ಪಾಪ. ಅದಕ್ಕೆ ಎಷ್ಟು ಇದಾಗಿದೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಡಾಕ್ಟ್ರಿಗೆ ಕಾಲ್ ಮಾಡಿದ್ದು. ಒಬ್ಬರು ಡಾಕ್ಟ್ರು ಬಂದು ಧರ್ಮಸ್ಥಳ ಹೋಗಿದ್ದಾರಂತೆ, ಇನ್ನೊಬ್ಬರು ಬಂದು ಅವ್ರದ್ದು ರಿಟೈರ್ಡ್ ಆಗಿದೆ.
ಅವರು ಬನ್ನಿ ಯಾರಾದ್ರೂ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ, ಇವಾಗ ಬರಲ್ಲ ಸಂಜೆ ಮೇಲೆ ಬರ್ತೀನಿ ಅಂತ ಅಂದರು. ಸರಿ ಓಕೆ ಅಂತ ಇನ್ನೊಬ್ರು ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿದ್ದೆ. ಅವರೆಲ್ಲೋ ಬೇರೆ ಕಡೆ ಹೋಗಿದ್ರಂತೆ. ಇವಾಗ ಕಾಲ್ ಮಾಡಿದ್ದಕ್ಕೆ ಇಲ್ಲ ಬರ್ತೀನಿ, ಒಂದು 12:30 ಅಷ್ಟರೊಳಗೆ ಬರ್ತೀನಿ ಅಂತ ಹೇಳಿದರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಹಸುಗಳು ಎರಡನ್ನೂ ಮನೆ ಹತ್ರನೇ ಕಟ್ಟಾಕಿದ್ದೀನಿ. 2 ಇಂಜೆಕ್ಷನ್ ಮಾಡಿಸೋಣ ಅಂತ. ಯಾಕೆ ಅಂತ ಅಂದರೆ ಇದರಿಂದ ಅದಕ್ಕೇನಾದ್ರು ಅಂಟ್ಕೊಂಡ್ಬಿಡುತ್ತೆ. ಈಗ ಹಸುಗಳಿಗೆ, ಈಗ ಪ್ರಾಣಿಗಳಿಗೆ ಅಷ್ಟೇ, ಆಡು ಕುರಿಗಾದ್ರೂ ಅಷ್ಟೇ, ಒಂದಕ್ಕೆ ಬಂದರೆ ಮತ್ತೆ ಇನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ಇಂಜೆಕ್ಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು 2 ಮನೆ ಹತ್ರ ಕಟ್ಟಿದ್ದೀನಿ. ಮತ್ತು ಹಾಗೆ ಕರೆಂಟ್ ಬಂದಿತ್ತು, ಸ್ವಲ್ಪ ಹೊತ್ತು ನೀರು ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹೆಂಗಿದ್ರು ಡಾಕ್ಟ್ರು ಬಂದರೆ ಮತ್ತೆ ಹೋಗ್ಬೋದಲ್ಲ ಮನೆ ಹತ್ರಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಹತ್ರದಲ್ಲಿ ಬಿಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ನೀರು ಇಲ್ಲಿ ಹೋಗ್ತಾ ಇದೆ, ನೋಡಿ ಇಲ್ಲಿ ಹೋಗ್ತಿದೆ. ಸಣ್ಣಕ್ಕೆ ಬರ್ತಾ ಇದೆ, ಅಷ್ಟು ಫಾಸ್ಟಾಗಿ ಏನು ಬರ್ತಾಯಿಲ್ಲ, ಸಣ್ಣಕ್ಕೆ ಬರ್ತಾಯಿದೆ. ಏನು ಮಾಡೋದು ಇವಾಗ? ಈ ನೀರುಗಳನ್ನೇ ಬಿಡಬೇಕು. ಈ ಬೇಸಿಗೆ ಟೈಮ್ ಆಯಿತಾ ಅಂತ ಅಂದರೆ ವೋಲ್ಟೇಜ್ ಸಾಲಲ್ಲ, ಮತ್ತು ಎಲ್ಲರೂ ಪ್ರತಿಯೊಬ್ಬರು ಸಹ ಆನ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ನೀರಿಗೆ ತೊಂದರೆ ಇವಾಗ. ಅದಕ್ಕೆ ಈ ಬರೋ ನೀರನ್ನು ಬಿಡಲಿಲ್ಲ ಅಂದರೆ ಸುಮ್ಮನೆ ತಂಗಿ ಸಸಿಗಳು ಹಾಳಾಗಿಬಿಡ್ತವೆ. ಅದಕ್ಕೋಸ್ಕರ ಈ ನೀರನ್ನೇ ಚಿಕ್ಕದಾಗಿ ಬಂದರೂ ಇವನ್ನೇ ಬಿಟ್ಕೊಂಡು ಹೋಗಬೇಕು. ಇಲ್ಲಾಂದರೆ ತಂಗಿ ಸಸಿಗಳಿಗೆ ನೀರು ಒದಗಿಸೋದು ತುಂಬಾ ಕಷ್ಟ ಆಗುತ್ತೆ. ಒಂದು ತಂಗಿ ಸಸಿ ತುಂಬೋದು ಏನಿಲ್ಲ ಅಂದರೂ ಒಂದು 10 ನಿಮಿಷನಾದ್ರು ಆಗುತ್ತೆ ಫ್ರೆಂಡ್ಸ್. ಇಷ್ಟು ಸಣ್ಣಕ್ಕೆ ಬರ್ತಾ ಇದೆ. ಫ್ರೆಂಡ್ಸ್, ಏನಂದರೆ ಇವಾಗ ತಾನೇ ಡಾಕ್ಟ್ರು ಬಂದಿದ್ದರು, ಇಂಜೆಕ್ಷನ್ನು ಮಾಡಿದ್ರು. ಇದಕ್ಕೆ 2 ಇಂಜೆಕ್ಷನ್ನು ಮತ್ತು ಇದಕ್ಕೊಂದು 1 ಇಂಜೆಕ್ಷನ್ನು ಮಾಡಿದರು. ಮತ್ತೆ 3 ದಿನ ಇಂಜೆಕ್ಷನ್ ಮಾಡಬೇಕಂತ ಅಂದ್ಬಿಟ್ಟು ಬರ್ಕೊಟ್ಟು ಹೋಗಿದ್ದಾರೆ. ಇಂಜೆಕ್ಷನ್ನು ಮತ್ತು ಒಂದು ಕ್ರೀಮು ಬರ್ಕೊಟ್ಟು ಹೋಗಿದ್ದಾರೆ. ನಾನು ಇಂಜೆಕ್ಷನ್ ಮಾಡೋ ವಿಡಿಯೋ ತೆಗೆಯೋದಕ್ಕಾಗಲಿಲ್ಲ, ಯಾಕೆಂದರೆ ನಾನೇ ಇಟ್ಕೋಬೇಕಾಗಿತ್ತು, ಯಾರೂ ಇಲ್ವಲ್ಲ ಮನೆ ಹತ್ರ. ಹಾಗಾಗಿ ನಾನು ಇಟ್ಕೊಂಡು ನಿಂತಿದ್ದೆ. ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟರು. ಆ ಟೈಮಲ್ಲಿ ವಿಡಿಯೋ ತೆಗೆಯೋದಕ್ಕೆ ಹೋದ್ರೆ ಆಮೇಲೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ. ನೋಡಿ 3 ಇಂಜೆಕ್ಷನ್, 3 ದಿನ ಮತ್ತೆ ಇಂಜೆಕ್ಷನ್ ಮಾಡಿಸ್ಬೇಕಂತೆ. ಮತ್ತು ಒಂದು ಆಯಿಲ್ಮೆಂಟ್ ಬರ್ಕೊಟ್ಟಿದ್ದಾರೆ. ಮತ್ತು ಅಡುಗೆ ಸೋಡಾ ಇದೆಯಲ್ಲ, ಬಿಸಿನೀರು ಕಾಸ್ಕೊಂಡು ಅಡುಗೆ ಸೋಡಾದಲ್ಲಿ ಬಾಯಿನ ತೊಳಿಬೇಕಂತೆ. ಡೈಲಿ ಬೆಳಗ್ಗೆ ಸಂಜೆ 2 ಟೈಮು ತೊಳಿಬೇಕಂತೆ. ನಾನು ನೀರು ಆವಾಗಲೇ ಬಿಟ್ಟು ಹೋಗಿದೆ, ಎಲ್ಲ ಹೆಂಗೋಗಿದೆ ನೋಡಿ. ಬಂದ್ರಂತ ಹಂಗೆ ಬಿಟ್ಟು ಓಡೋಗಿದೆ, ನೀರೆಲ್ಲ ತುಂಬ ಹೋಗಿದೆ. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 11 ಗಂಟೆ ಆಗೈತೆ. ನಮ್ಮನೆಯವರು ಬಾಳೆಗೆ ನೀರು ಬಿಡ್ತಾ ಇದ್ದಾರೆ. ಬನ್ನಿ ಇವಾಗ ಮಾತಾಡ್ಸ್ಕೊಬರ್ತೀನಿ. ಕತ್ಲೆಲ್ಲ ಎಷ್ಟು ಬೆಳ್ಳ ಕಂಡ್ಬಿಟ್ಟೆ. ಹೇಳಪ್ಪ, ಎಲ್ಲರದು ಊಟ ಆಯ್ತಾ ಅಂತ ಕೇಳಪ್ಪ. ಎಲ್ಲರದು ಊಟ ಆಯ್ತು ಫ್ರೆಂಡ್ಸ್, ಎಲ್ಲರದು ಊಟ ಆಯ್ತಾ? ನೀನೇನು ಊಟ ಮಾಡಿದೆ? ನೀನೇನು ಊಟ ಮಾಡಿದೆ? ಊಟ ಅನ್ನ ಸಾಂಬಾರ್, ಆಮೇಲೆ ಬೋಂಡ ಅಲ್ಲ, ಅದು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಈ ಚಿಟ್ಟಿ ಬತ್ತು ಚುತ್ತಿ. ಅಯ್ಯೋ, ಇವನು ಸಿಗೋದು ನೋಡಿ ನಾನೇನೋ ಹಿಡ್ಕೊಂಬಂದು ತಿಂತಾನೆ ಅಂತೀನಿ. ಅಯ್ಯೋ ಮಕ್ಕೆ ಮೂಗ್ದಾರ ಸಿಗ್ತಾನೆ, ತೋರಿಸ್ಲ ಇಲ್ಲಿ. ಆ ಮೂಗ್ದಾರ ಹಾಕೊಂಡು ಸಿಗಿತಾನೆ. ಇದೈತೆ ಚಿಲ್ಕಾಣಿ, ನುಂಗ್ಕತಾನೆ. ಐತೆ ಚಿಲ್ಕಾಣಿ ಐತೆ, ಮುನ್ಗಡೆ ಐತೆ ನೋಡಿ. ಏನು ತಿಂದಿಲ್ಲ ನಮ್ಮ ಬಿಡ್ಲ, ನಂದು ಕಂಬಿಡ್ಲ, ನಂದು ಕಂಬಿಡು, ಡ್ಯಾನ್ದು ಕಟ್ ಬಿಡುವ. ಇದು ಕೊಡಿಸಿ, ಜಜ್ಜಿ ಕೊಡಿಸ್ತೀನಿ, ಕಬಾಬ್ ಕೊಡಿಸ್ತೀನಿ ಬಿಡು. ಬಿಡು ಬಿಡು.
ಕೆಂಡ ಚಿಲ್ಕಣೆ ಐತೆ ನುಂಗಂಡೆ ಕೊಡಲೇ ಅದು ಚಿಲ್ಕಣೆ ಕಾಣತ್ತ ಅದೆಲ್ಲ ಹೋಯ್ತು ಅದನ್ನು ನುಂಗ್ಕೊಂಬಿಟ್ಟ ಆಮೇಲೆ ಕಬ್ಬಣನ ಸೇರಿಸಿ ಫ್ರೆಂಡ್ಸ್ ಹಾಗೇ ಡಾಕ್ಟ್ರು ಹೇಳಿದರು ಹಸುಗೆ ಬಿಸಿನೀರು ಕಾಯಿಸ್ಬಿಟ್ಟು ಅದರೊಳಕ್ಕೆ ಸೋಡಾ ಹಾಕ್ಬಿಟ್ಟು ಅದರಲ್ಲಿ ಬಾಯಿ ತೊಳಿರಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನಿವಾಗ ಸೋಡಾ ಹಾಕಿದ್ದೀನಿ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಸೋಡಾನ ಹಾಕಿದ್ದೀನಿ ಇವಾಗ ಹಸು ತೊಗೊಂಬಂದು ಮತ್ತೆ ಈಚೆ ಕಟ್ಟಿದ್ರು ನಮ್ಮನೆಯವರು ಈಗ ಇದನ್ನು ಬಾಯಿ ತೊಳೆದು ಮತ್ತೆ ಅದಕ್ಕೆ ಅಂಬ್ಲಿ ಕಾಯಿಸ್ಬಿಟ್ಟು ರಾಗಿ ಅಂಬ್ಲಿ ಬರುತ್ತಲ್ಲ ಅದನ್ನು ಕಾಯಿಸ್ಬಿಟ್ಟು ಕುಡಿಸಿ ಅಂತ ಹೇಳಿದರು ಇವಾಗ ರಾಗಿ ಅಂಬ್ಲಿನೂ ಸಹ ಕಾಯಿಸಿದ್ದೀನಿ ಇವಾಗ ಅದು ಕುಡಿಸ್ಬೇಕು ಪಾಪ ನಮ್ಮನೆಯವ್ರಂತೂ ಬಂದು ಊಟ ಮಾಡಿ ಮತ್ತು ಸ್ವಲ್ಪ ತಂಗಿ ಸಸಿ ನೀರು ಬಿಟ್ಟು ಮತ್ತೆ ಹಸು ಹಿಡ್ಕೊಂಬಂದು ಅದಕ್ಕೆ ಬಾಯೆಲ್ಲ ತೊಳೆದು ಮತ್ತೆ ಅದಕ್ಕೆ ತಿಂಡಿ ತಿನ್ಸೋದಾರೆ ಪಾಪ ನಮ್ಮನೆಯವರು ಹೊರಗಡೆ ದುಡ್ಕೊಂಬಂದ್ರು ಪಾಪ ಮನೇಲಿ ಅವ್ರಿಗೆ ಕೆಲಸ ತಪ್ಪಿದ್ದಲ್ಲ ಮನೇಲೂ ಅವರಿಗೆ ತುಂಬಾ ಕೆಲಸ ಇರುತ್ತೆ ನಾವು ಮಲ್ಕೊಳ್ಳೋ ಅಷ್ಟರೊಳಗೆ ಏನಿಲ್ಲ ಅಂದರು 12:30 ಇಲ್ಲ ಒಂದೊಂದು ಟೈಮ್ 1 ಗಂಟೆ ಆಗೋಗುತ್ತೆ ಯಾಕೆಂದರೆ ಬೆಳಗ್ಗೆ ಟೈಮು ಜಾಸ್ತಿ ಇವಾಗ ವೋಲ್ಟೇಜ್ ಇರಲ್ಲ ನೀರು ಬರ್ತಾ ಇರಲ್ಲ ಅದಕ್ಕೋಸ್ಕರ ನೈಟ್ ಟೈಮು ನೀರು ಬಿಡೋದಕ್ಕೆ ಹೋಗ್ತಾರೆ ಮತ್ತು ಈ ಹಸುಗಳದ್ದು ಏನಾದ್ರು ಅವ್ರದ್ದು ಸ್ವಲ್ಪ ಕೆಲಸ ಇರುತ್ತೆ ಹಾಗಾಗಿ ಪಾಪ ನಮ್ಮನೆಯವ್ರಿಗಂತೂ ತುಂಬಾ ಕಷ್ಟ ತುಂಬಾ ಪ್ರಾಬ್ಲಮ್ಮು ಅವರು ಬೆಳಗ್ಗೆ 8:30ಗೆ ಮನೆ ಬಿಟ್ಟರೆ ಮತ್ತು ನೈಟ್ ಬರೋದು ಅವರು 9 ಗಂಟೆ ಆಗುತ್ತೆ ಕೆಲಸ ಮುಗಿಸ್ಕೊಂಬಂದು ಮತ್ತು ಅಲ್ಲಿಂದ ಬಂದು ಮನೆ ಕೆಲಸಗಳು ಸ್ವಲ್ಪ ಇರ್ತವೆ ಅವನು ಸಹ ಮಾಡಬೇಕು ನಾವು ಹೆಣ್ಮಕ್ಳಿಗೆ ಕಷ್ಟ ಅಂತ ಹೇಳ್ತೀವಿ ಅದನ್ನು ಆ ಗಂಡು ಮಕ್ಕಳಿಗೆ ಅವರು ಹೊರ್ಗಡೆನೂ ದುಡಿಬೇಕು ಮತ್ತು ಮನೇಲೂ ಬಂದು ಕೆಲಸಗಳು ಮಾಡಬೇಕು ಅವರಿಗೆ ತುಂಬಾ ಕೆಲಸ ಇರ್ತವೆ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೇರೆ